ಆತ ಹೆಸರಿಗೆ ಮಾತ್ರ ಸ್ವಾಮೀಜಿ ಮಾಡ್ತಾ ಇದ್ದಂತಹ ಕೆಲಸ ಏನ್ ಗೊತ್ತಾ? ಅಬ್ಬಬ್ಬಾ, ಇಂಥ ಸ್ವಾಮೀಜಿಯನ್ನ ನೀವು ನೋಡಿರೋದೇ ಇಲ್ಲ ಕಣ್ರಿ. ಆತ ಹೆಸರಿಗೆ ಮಾತ್ರ ಸ್ವಾಮೀಜಿ ಮಾಡ್ತಾ ಇದ್ದಂತಹ ಕೆಲಸ ಕೇಳ್ಬಿಟ್ರೆ ನಿಮ್ಗೆ ಹೌದಾ ಅಂತ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಆತ ಅಸಲಿಗೆ ಹಿಂದೂ ಸ್ವಾಮೀಜಿ ಅಲ್ವೇ ಅಲ್ಲ. ಸ್ವಾಮೀಜಿಗಳಂತ ಹೇಳಿ ಹೋಗ್ತಿರಲ್ಲ ನೋಡಿ, ಮಾಟ ಮಂತ್ರ ತೆಗಿತೀನಿ ಅಂತ ಇದ್ದ, ನಿಧಿ ಇದೆ ಅಂತ ಹೇಳಿ ನಂಬಿಸ್ತಾ ಇದ್ದ, ನಂಬಿಸಿ ಮೋಸವನ್ನ ಮಾಡ್ತಾ ಇದ್ದ. ದೇವರನ್ನ ನಂಬಿ ಪೂಜೆ ಮಾಡಿಸೋರೆ ಇವನ ಟಾರ್ಗೆಟ್ ಆಗಿದ್ರು. ನಾರಾಯಣ ವೆಂಕಟರಮಣ ಅನ್ನುತ್ತಲೇ ಮನೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದ. ಪೂಜೆ ಮಾಡಿ ನಿಮ್ಗೆ ಮಾಡಿಸಿರೋ ಮಾಟವನ್ನ ತೆಗಿತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡು ಬರ್ತಾ ಇದ್ದ. ಭರ್ಜರಿ ಪೂಜೆಯ ಹೆಸರಲ್ಲಿ ಮಂಕು ಬೂದಿಯನ್ನ ಎರಚ್ತಾ ಇದ್ದ. ಒಂದೆರಡು ದಿನ ಅಲ್ಲ, 45 ದಿನ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದ. ಬೆಂಗಳೂರಲ್ಲೊಬ್ಬ ಖತರ್ನಾಕ್ ಸ್ವಾಮೀಜಿ ನೋಡಿ, 45 ದಿನ ಪೂಜೆಯನ್ನ ಮಾಡಿಸೋದಕ್ಕೆ ಅದೇನು ದೇವಸ್ಥಾನನ ಅಂತ ಹೇಳಿ ನೋಡಿ. ಬೆಂಗಳೂರಷ್ಟೇ ಅಲ್ಲ, ಬಳ್ಳಾರಿ ಶಿವಮೊಗ್ಗದಲ್ಲೂ ಕೂಡ ಖತರ್ನಾಕ್ ಕೆಲಸವನ್ನ ಮಾಡಿದ್ದಾರೆ. ಪೂಜೆ ಮಾಡುವಾಗ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣವನ್ನ ಇರಿಸ್ತಾ ಇದ್ದ. ಚಿನ್ನಾಭರಣಕ್ಕೂ ಪೂಜೆಯನ್ನ ಸಲ್ಲಿಸಿ ಮುಖ ಮೇಲೆ ಟೋಪಿ ಹಾಕ್ತಾ ಇದ್ದ. ಪೂಜೆ ಮಾಡಿ ಚಿನ್ನಾಭರಣವನ್ನ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ. ಮುಸ್ಲಿಂ ಆಗಿದ್ರು ಸ್ವಾಮೀಜಿ ಅಂತ ಹೇಳಿಕೊಂಡು ಮಹಾ ಮೋಸವನ್ನ ಮಾಡ್ತಾ ಇದ್ದ. ಕೊನೆಗೂ ಖದೀಮನನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ದಾದಾಫಿರ್ 49 ವರ್ಷದ ದಾದಾಫಿರ್ನನ್ನ ಬಂಧನ ಮಾಡಲಾಗಿದೆ. ಬಂಧಿತನಿಂದ 53,480 ಗ್ರಾಂ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ನೀವು ದೇವರನ್ನ ನಂಬ್ತೀರಾ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬನ್ನಿ. ಈ ರೀತಿಯಾಗಿ ಹೋಮ ಹವನ ಮತ್ತೆ ಮಾಟ ಮಂತ್ರ ಅಂತ ಎಲ್ಲ ಹೇಳ್ಕೊಂಡು ಮನೆ ಬಾಗಿಲಿಗೆ ಬಂದವರನ್ನ ನಂಬಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ನೋಡಿ ಯಾವ ರೀತಿಯಾಗಿ ಈ ಮುಸ್ಲಿಮರಿಂದ ಇದೀಗ ಮೋಸ, ಇದೊಂದು ಜಾಲ ಪತ್ತೆಯಾಗಿದೆ. ಹೇಳ್ಕೊಳ್ಳೋದಕ್ಕೆ ಮಾತ್ರ ಸ್ವಾಮೀಜಿ ವೇಷ, ಆದ್ರೆ ಸ್ವಾಮೀಜಿ ಅಲ್ವೇ ಅಲ್ಲ. ಹಿಂದೂ ಸಮುದಾಯದವರಂತೂ ಅಲ್ವೇ ಅಲ್ಲ. ಮುಸ್ಲಿಂ ಸಮುದಾಯದಿಂದ ಈ ರೀತಿಯಾಗಿ ಹೇಳ್ಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಖತರ್ನಾಕ್ ಗ್ಯಾಂಗ್ ಅನ್ನ ಯಾವ ರೀತಿಯಾಗಿ ಸೆರೆ ಹಿಡಿತು ಪೊಲೀಸ್ ಇಲಾಖೆ ಅಂತ ಹೇಳಿ. ಸ್ವಾಮೀಜಿ ಅಂತೂ ಅಲ್ವೇ ಅಲ್ಲ, ನೋಡಿದ್ರೆ ಬೇರೆ ಧರ್ಮದವರು. ರಮ್ಯಾ, ಇಲ್ಲಿ ಬೆಂಗಳೂರಿನಲ್ಲಿ ಅಮಾಯಕರನ್ನ ಪೂಜೆ ನೆಪದಲ್ಲಿ ವಂಚನೆ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ಆತನ ಹೆಸರು ದಾದಾಫಿರ್ ಅಂತ. ಈತ ನೀವ್ ಹೇಳದಾಗೆ ಧರ್ಮ ಬೇರೆ ಆಗಿದ್ರು ಸಹ ಆತನ ಬಾಯಲ್ಲಿ ನಾರಾಯಣ, ವೆಂಕಟೇಶ ಈ ರೀತಿಯಾದಂತ ಹೆಸರುಗಳನ್ನ ಹೇಳ್ತಾ ಇದ್ದ. ಜೊತೆಗೆ ಕೆಲವರು ಏನಾದ್ರು ಕಷ್ಟದಲ್ಲಿದ್ದಾರೆ ಅನ್ನೋದನ್ನ ಅರ್ಕೊಂಡು ಪೂಜೆಯನ್ನ ನಿಮ್ಗೆ ಬಂದಿರ್ತಕ್ಕಂತ ಕಷ್ಟ ಇರ್ಬೋದು, ಅವೆಲ್ಲವೂ ಸಹ ದೂರ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಬಂಗಾರವನ್ನ ಇಟ್ಟು 45 ದಿನಗಳ ಕಾಲ ವಿಶೇಷವಾದಂತ ಪೂಜೆ ಮಾಡ್ಬೇಕು ಅಂತಕ್ಕಂತ ಮಾತುಗಳನ್ನ ಹೇಳ್ತಾ ಇದ್ದ. ಇದು ಹೇಗೇನಂದ್ರೆ ಮೊದಲೇ ಒಂದಷ್ಟು ಕಷ್ಟಗಳಲ್ಲಿದ್ದಂತವ್ರು, ಆರ್ಥಿಕವಾಗಿ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು ಪೂಜೆ ಮಾಡಿದ್ರೆ ಸರಿ ಹೋಗ್ಬಹುದು ಅನ್ನೋದು ಅವರಿಗೆ ಒಂದು ನಂಬಿಕೆ ಮೂಡ್ತಾ ಇತ್ತು ಈತನ ಮಾತುಗಳಿಂದ. ಹಾಗಾಗಿ ಸಾಕಷ್ಟು ಜನರ ಮನೆಗಳಲ್ಲಿ ಈತ ಪೂಜೆಯನ್ನ ಮಾಡಿದ್ದಾನೆ. ಈತನ ವಿರುದ್ಧ ಬೆಂಗಳೂರು ಸೇರಿದಂತೆ ನೆರೆ ರಾಜ್ಯಗಳಾದಂತ ಆಂಧ್ರ, ತೆಲಂಗಾಣದಲ್ಲೂ ಸಹ ಸುಮಾರು
18 ಕೇಸುಗಳು ಈತನ ವಿರುದ್ಧ ಈ ರೀತಿಯಾಗಿ ವಂಚನೆ ಮಾಡಿರ್ತಕ್ಕಂಥದ್ದು ದಾಖಲಾಗಿದ್ದಾವೆ. ಈಗ ಸದ್ಯ ಆತನನ್ನ ವಶಕ್ಕೆ ಪಡೆದುಕೊಂಡು ದಾದಾಪೀರ್ನ ವಶಕ್ಕೆ ಪಡೆದುಕೊಂಡು ಉಳಿಮಾವು ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಇಲ್ಲಿ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂತ ವಿಚಾರಗಳನ್ನ ಹೇಳೋದಾದ್ರೆ, ಈತ ಏನು ಅಮಾಯಕರ ಮನೆಯನ್ನ ಅಂದ್ರೆ ಮನೆಯಲ್ಲಿ ಯಾರು ಗಂಡಸರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಮನೆಯಲ್ಲಿರ್ತಕ್ಕಂಥ ಹೆಂಗಸರ ಬಳಿ ನಿಮ್ಗೆ ಆ ಕಷ್ಟ ಇದೆ ಅಥವಾ ನಿಮ್ಮ ಮಗನಿಗೆ ಈ ದೋಷ ಇದೆ, ನಿಮ್ಮ ಪತಿಗೆ ಇದು ರೀತಿ ಸಮಸ್ಯೆ ಇದೆ, ಹೀಗಾಗಿ ಇವೆಲ್ಲವೂ ಹೋಗ್ಬೇಕಂತಾದ್ರೆ ಇವೆಲ್ಲವೂ ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ ಮನೆಯಲ್ಲಿ ವಿಶೇಷವಾದಂತ ಪೂಜೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಆಭರಣವನ್ನ ದೇವರ ಮನೆ ಅಥವಾ ಮನೆಯ ಹಾಲ್ ಏನಿರುತ್ತೆ ಹಾಲ್ನಲ್ಲಿ ಇಟ್ಟು 45 ದಿನಗಳ ಕಾಲ ವಿಶೇಷ ಪೂಜೆ ಮಾಡ್ಬೇಕು ಅಂತಕ್ಕಂತ ಒಂದು ಮಾತು ಹೇಳ್ತಾ ಇದ್ದ. ಅದನ್ನ ನಂಬಿದಂತವ್ರು ಹೇಳಿದಾಗೆ ಮನೇಲಿರ್ತಕ್ಕಂತ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಇವೆಲ್ಲವನ್ನ ಇಟ್ಟು ಪೂಜೆ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಸಹ ಮಾಡ್ಕೊಳ್ತಾ ಇದ್ರು. ಆ ರೀತಿಯಾಗಿ ಉಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪೂಜೆ ಮಾಡಿ 480 ಗ್ರಾಮ್ ಅಂದ್ರೆ 53 ಲಕ್ಷ ರೂಪಾಯಿ ಮೌಲ್ಯದ ಒಂದು ಬಂಗಾರವನ್ನ ದೋಚಿ ಎಸ್ಕೇಪ್ ಆಗಿದ್ದ. ಈ ಸಂಬಂಧಪಟ್ಟಂಗೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗ ದಾದಾಪೀರ್ನನ್ನ ಬಂಧಿಸಿದ್ದಾರೆ. ಈಗ ಸದ್ಯ ಈತನ ಬಂಧನದಿಂದ ಬೆಂಗಳೂರು ಜೊತೆಗೆ ಬಳ್ಳಾರಿ, ಶಿವಮೊಗ್ಗ ಸೇರಿದಂತೆ ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಕೃತ್ಯವನ್ನ ಎಸಗಿ ವಂಚನೆ ಮಾಡಿ ಬಂಗಾರ ಜೊತೆಗೆ ಪರಾರಿಯಾಗಿದ್ದ ಈ ಕೇಸುಗಳು ಸಹ ಪತ್ತೆಯಾಗಿದ್ದಾವೆ. ಅಲ್ಲಿ ದೋಚಿದಂತ ಬಂಗಾರವನ್ನ ಈತ ಗಿರಿವಿ ಅಂಗಡಿಗಳಲ್ಲಿ ಅಡ ಇಡ್ತಾ ಇದ್ದ, ಕೆಲವೊಂದು ಕಡೆ ಮಾರಾಟವೂ ಸಹ ಮಾಡ್ತಾ ಇದ್ದ. ಯಾಕೆಂತಂದ್ರೆ ಇಲ್ಲಿ ಗಿರಿವಿ ಇಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಬಡ್ಡಿ ಕೊಡ್ಬೇಕಾಗುತ್ತೆ, ದಾಖಲೆಗಳನ್ನ ಕೊಡ್ಬೇಕಾಗುತ್ತೆ, ಸಿಕ್ಕಿ ಬೀಳ್ತೇನೆ ಅಂತಕ್ಕಂತ ಒಂದು ಸುಳಿವು ಆತನಿಗಿತ್ತು. ಹಾಗಾಗಿ ಕದ್ದಂತ ಬಂಗಾರವನ್ನ ನೇರವಾಗಿ ಮಾರಾಟ ಮಾಡಿ ಈತ ಬಂದ ಹಣದಲ್ಲಿ ಶೋಕಿಯನ್ನ ಮಾಡ್ತಾ ಇದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಮತ್ತಷ್ಟು ತನಿಖೆ ವೇಳೆ ಈತ ಎಲ್ಲೆಲ್ಲಿ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದು ಬಯಲಿಗೆ ಬಂದಿದೆ. ರಜಾ. ರೈಟ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.